ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಬೆಸಿಟಿ ಬಗ್ಗೆ ಡೌಟ್ ಇದ್ದರೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಯಾರೆಲ್ಲ ಲೈವ್ ಬರ್ತೀರಾ ಹಾಯ್ ಅಂತ ಕಮೆಂಟ್ಸ್ ಮಾಡಿ. ಒಬೆಸಿಟಿಯಲ್ಲಿ ಮೈನ್ ಆಗಿ ನಾವು BMI ಕಂಡುಹಿಡಿಬೇಕು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ಯಾವ ಸ್ಟೇಜಲ್ಲಿ ಒಬೆಸಿಟಿ ಇದೆ ಅಂತ ನೋಡಬೇಕು. ಅದರಲ್ಲಿ 3 ಸ್ಟೇಜ್ ಇರ್ತದೆ. ಒಂದು ಮೈಲ್ಡ್ ಸ್ಟೇಜ್, ಮತ್ತೊಂದು ಮಾಡರೇಟ್ ಸ್ಟೇಜ್, ಮತ್ತೊಂದು ಸಿವಿಯರ್ ಒಬೆಸಿಟಿ ಅಂತ. ಈ ನಾವು BMI ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದರೆ, ಒಬ್ಬರದ್ದು ಬಾಡಿ ವೆಯ್ಟ್ ಡಿವೈಡ್ ಬೈ ಮೀಟರಲ್ಲಿ ಅವರದ್ದು ಹೈಟನ್ನು ಮಾಡಬೇಕು. ಮೀಟರ್ ಸ್ಕ್ವೇರ್ನಲ್ಲಿ ಮಾಡಬೇಕು. ಈಗ ಉದಾಹರಣೆಗೆ ಒಬ್ಬರು 50 kg ಇದ್ದರೆ 50 kg ಅದನ್ನು ಡಿವೈಡ್ ಮಾಡಬೇಕು ಯಾವುದರಲ್ಲಿ, ಆ ಮನುಷ್ಯನ ಹೈಟಿನ ಸ್ಕ್ವೇರ್ನಲ್ಲಿ ಅಂತ ಹೇಳಿದರೆ ಅವನು 1.90 ಸೆಂಟಿಮೀಟರ್ ಅಂದರೆ 1.9 ಮೀಟರ್ ಇದ್ದರೆ ಅದರ ಸ್ಕ್ವೇರಿಂದ ನಾವು ಅವರ ವೆಯ್ಟನ್ನು ಡಿವೈಡ್ ಮಾಡಬೇಕು. ಈಗ 73 kg ಇದ್ದಾನೆ, 73 ಮತ್ತೆ ಅವನು 1.90 ಸೆಂಟಿಮೀಟರ್ ಇದ್ದಾನೆ. ಆವಾಗ 70 kg ಡಿವೈಡ್ ಬೈ 1.90 ಮೀಟರ್ ಸ್ಕ್ವೇರ್, ಅದರದ್ದು 2 ಪಟ್ಟು. 73 kg ಡಿವೈಡ್ ಬೈ 1.90 ಇಂಟು 1.90 ಗುಣಿಸಿ 1.90. ಇದು ಮಾಡಿದರೆ ಏನು ರಿಸಲ್ಟ್ ಬರ್ತದೆ ಅಲ್ವಾ, ಅದು ಅವನ ಬಾಡಿ ಮಾಸ್ ಇಂಡೆಕ್ಸ್ ಆಗಿರ್ತದೆ. ಆವಾಗ ಇದು ಯಾವ ಥರ ಅಂತ ಹೇಳಿದರೆ, ಈಗ ನಾವು ಡಿವಿಷನ್ ಮಾಡೋದು ಹೇಗೆ ಅಂತ ಹೇಳಿದರೆ, ಬಾಡಿ ಮಾಸ್ ಇಂಡೆಕ್ಸ್ ಅನ್ನು ಈಗ ನಾವು ಡಿವಿಷನ್ ಮಾಡಿದಾಗ BMI ಅನ್ನು ಡಿವಿಷನ್ ಮಾಡಿದಾಗ ಅವ್ರದ್ದು ಪಾಯಿಂಟ್ಸ್ 30ರಿಂದ 34.9 ಅಂತ ಬಂದರೆ ಅವ್ರದ್ದು ಕ್ಲಾಸ್ 1 ಅಥವಾ ಮೈಲ್ಡ್ ಆಗಿದ್ದಾರೆ, ಅವರು ಮೈಲ್ಡ್ ಆಗಿ ಒಬೆಸಿಟಿ ಆಗಿದ್ದಾರೆ ಅಂತೇಳಿ ಹೇಳ್ಬೋದು. ಅದೇ ಥರ 35ರಿಂದ 39.9 ಅಂತ ಬಂದರೆ ಭಾಗಿಸಿದಾಗ ಅವರು ಮಾಡರೇಟ್ ಒಬೆಸಿಟಿ ಇದ್ದಾರೆ ಅಂತೇಳಿ ಲೆಕ್ಕ. ಅಕಸ್ಮಾತ್ ನಾವು ಬಾಡಿ ವೇಟ್ ಮತ್ತು ಅವರ ಹೈಟ್ ಸ್ಕ್ವೇರಿಂದ ಭಾಗಿಸಿದಾಗ ಅದು ನಂಬರ್ ನಮಗೆ 40 ಅಥವಾ 40ಕ್ಕಿಂತ ಜಾಸ್ತಿ ಬಂದರೆ ಅವರು ಸಿವಿಯರ್ ಒಬೆಸಿಟಿ ಅಂತ ಇದ್ದಾರೆ, ಅಂದರೆ ಹೈ ರಿಸ್ಕ್ ಅಂತ ಹೇಳ್ಬೋದಾಗಿದೆ. ಮತ್ತು ಇದರದ್ದು ರಿಸಲ್ಟ್ ನಮಗೆ 18.5 ರಿಂದ 24.9 ಬಂದರೆ ಇದು ನಾರ್ಮಲ್ ಆಗಿದ್ದಾರೆ ಅಂತ ಲೆಕ್ಕ. ಅವ್ರ ಬಾಡಿ ಮಾಸ್ ವೆಯ್ಟ್ ನಾರ್ಮಲ್ ಇದೆ ಅಂತ ಲೆಕ್ಕ. ಇದು ಅವ್ರು ಯಾವ ಥರನೂ ಒಬೆಸಿಟಿ ಇಲ್ಲ ಅಂತ ಲೆಕ್ಕ. ಇದ್ರ ಪ್ರಕಾರ ನಾವು ಒಬ್ಬರು ಒಬೆಸಿಟಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಬೋದು. ಇದರ ನಂತರ ನಾವು ಅದಕ್ಕೆ ಆಯುರ್ವೇದಿಕಲ್ಲಿ ಒಳ್ಳೆಯ ಔಷಧಿ ಹೇಳಿದ್ದೇವೆ, ಸುಲಭವಾಗಿ ದೊರೆಯುವಂಥ ಔಷಧಿಯನ್ನು ಹೇಳಿದ್ದೇವೆ. ಅದು ಯಾವುದಂತ ಹೇಳಿದರೆ ಕೋಕಂ ಫಲ. ಅದು ಕಾಮನ್ ಆಗಿ ಎಲ್ಲ ಕಡೆ ಸಿಗ್ತದೆ. ಯಾವ್ದಾದ್ರು ಕ್ವಶನ್ ಇದ್ರೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿ. ಆಯುರ್ವೇದಿಕಲ್ಲಿ ಹೇಳಿದ ಉತ್ತಮ ಔಷಧ ಇದಕ್ಕೆ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದಾದ ಔಷಧ ಕಾಮನ್ ಆಗಿ ಸಿಗ್ತದೆ. ಅದು ರೊಕ್ಷಾಮ್ಲ ಅಂತ ಸಂಸ್ಕೃತದಲ್ಲಿ ಆಯುರ್ವೇದಿಕ್ ಚರಕ ಸಮಿತದಲ್ಲಿ ಹೇಳಿದ್ದಾರೆ. ರೊಕ್ಷಾಮ್ಲ ಅಂತ ಹೇಳಿದ್ರೆ ಸಂಸ್ಕೃತ ವರ್ಡ್, ನೋಡ್ಲಿಕ್ಕೆ ಏನು ದೊಡ್ಡದು ವಿಷಯ ತರ ಇದೆ, ಆದ್ರೆ ರೊಕ್ಷಾಮ್ಲ ಅಂದ್ರೆ ಬೇರೆ ಏನು ಅಲ್ಲ. ಇದು ಸಿಂಪಲ್ ಆಗಿ ಕೋಕಮ್ ಅಂತ ಹೇಳ್ತೇವಲ್ಲ ನಾವು, ಪುನರ್ಪುಳಿ ಅಂತ ಕೆಲವು ಕಡೆ ಹೇಳ್ತೇವೆ, ಇಲ್ಲ ಮುರಗಲ ಅಂತ ಹೇಳ್ತೇವೆ. ಇದು ಕಾಮನ್ ಆಗಿ ನಮ್ಮ ಹಳ್ಳಿ ಬದಿಯಲ್ಲಿ ಕರಾವಳಿ ಸೈಡಲ್ಲಿ ಬೆಳೀತದೆ, ತುಂಬ ಹುಳಿ ಆಗಿರ್ತದೆ. ಈ ಫ್ರೂಟ್ ಬೆಳೀತದೆ. ಈ ಒಳ್ಳೆ ರಿಸಲ್ಟ್ ಇರ್ತದೆ ಅದು. ಆ್ಯಕ್ಚುಲಿ ಮೊನ್ನೆ ಒಂದು ಪೇಷಂಟ್ ಒಬ್ರು ಬಂದಿದ್ರು, 25 ವರ್ಷದವರು, ಒಂದು ಲೇಡಿ.
ಅವಳು ಏನು ಮಾಡ್ತಿದ್ಲು ಅಂತ ಹೇಳಿದ್ರೆ, ಅವಳು ಬಂದು ಮೈನ್ ಕಂಪ್ಲೇಂಟ್ ಅಂದ್ರೆ ನಂದು 15 ದಿವಸದಿಂದ ವೆಯ್ಟ್ ಕಡಿಮೆ ಆಗಿದೆ, ವೆಯ್ಟ್ ಲಾಸ್ ಆಗಿದೆ. ನಾನು 57 kg ಇದ್ದೆ, ಈಗ ನೋಡುವಾಗ 50 kg ಆಗಿದ್ದೇನೆ, ಯಾಕಂತ ಗೊತ್ತಾಗುದಿಲ್ಲ ಅಂತ ಕಂಪ್ಲೇಂಟ್ ಅವಳು. ನೋಡಿದ್ರೆ ನಾನು ಇಷ್ಟು ಕೇಳಿದ್ರೆ ಅವಳ ಹತ್ರ ಎಂತ ಏನಾದರೂ ಕಾಯಿಲೆ ಬಂದಿತ್ತ ಅಂದರೆ ಲೂಸ್ ಮೋಷನ್ ಎಂತ ಆಗಿತ್ತಾ, ಇಲ್ಲ ಜ್ವರ ಗಿರ ಅಂತ ಟೈಫಾಯ್ಡ್ ಅಂತ ಆಗಿತ್ತಾ ಇದ್ರ ಮಧ್ಯದಲ್ಲಿ ಅಂತ ಕೇಳಿದ್ರೆ, ಇಲ್ಲ ಸರಿ ಎಲ್ಲನೂ ಸರಿ ಉಂಟು, ಆದರೆ ಒಂದೇ ಒಂದು ಅಂತ ಹೇಳಿದರೆ ನನಗೆ ತುರುಕಿ ಬರ್ತಿತ್ತು ಮೈಯೆಲ್ಲ, ಅದಕ್ಕೆ ಎಂತ ತಗೊಂಡಿದೆ ಕೇಳಿದೆ ನಾನು. ಅದಕ್ಕೆ ಅಮ್ಮ ಹೇಳ್ತಾಳೆ, ನಾನು ಅಮ್ಮ ಹೇಳಿದ್ರು ಅದು ಪಿತ್ತದಿಂದ ತುರುಕಿ ಬಂದಿರ್ಬೋದು, ಅದಕ್ಕೆ ನಾನು 15 ದಿವಸದಿಂದ ಪುನರ್ಪುಳಿದು ಜ್ಯೂಸ್ ಮಾಡಿ ಕುಡಿತಿದ್ದೇನೆ, ನನಗೆ ಪಿತ್ತ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ಪಿತ್ತ ಕಡಿಮೆ ಆಗಿದೆ, ಒಂದು ಅವ್ರದ್ದು ವೆಯ್ಟ್ ಲಾಸ್ ಆಗಿದೆ. ನೋಡಿ ಎಷ್ಟು ಕೆಜಿ ಅಂದ್ರೆ 15 ದಿವಸದಲ್ಲಿ 7 kg ಲಾಸ್ ಆಗಿದೆ. ನಾನು ನೋಡುವಾಗ 50 kg. ಮತ್ತು ನೋಡಿದ್ರೆ ಅವಳು ಪುನರ್ಪುಳಿ ಜ್ಯೂಸ್ 15 ದಿವಸದಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಿದ್ದಾಳೆ. ಆದ್ದರಿಂದ ಪಿತ್ತ ಆದಾಗ ನಾವು ಪುನರ್ಪುಳಿ ಜ್ಯೂಸ್ ಅನ್ನು ಹಾಗೆ ಕುಡಿಬಾರ್ದು. ಅದಕ್ಕೆ ಪಿತ್ತ ಆದಾಗ ನಾವು ಪುನರ್ಪುಳಿ ಜ್ಯೂಸಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುಡಿಬೇಕಾಗ್ತದೆ. ಇದರಿಂದ ಈ ಪುನರ್ಪುಳಿ ಯಾವ ತರ ವರ್ಕ್ ಆಗ್ತದೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ನೋಡಿ, ಇದು ಸಿಂಪಲ್ ನೋಡ್ಲಿಕ್ಕೆ ಕೇಳಲಿಕ್ಕೆ ಒಂದು ಪುನರ್ಪುಳಿ ಏನಪ್ಪಾ ಅಂತೇಳಿ, ಆದ್ರೆ ಇದ್ರ ರಿಸಲ್ಟ್ ಗ್ಯಾರಂಟಿ ಆಗಿದೆ, 100% ಇದರ ರಿಸಲ್ಟ್ ಇದೆ. ಯಾವುದರಲ್ಲಿ? ಒಬೆಸಿಟಿಯಲ್ಲಿ, ನಮ್ದು ಕೆಜಿಯನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಪುನರ್ಪುಳಿ ಮುಖ್ಯವಾದ ಔಷಧಿ. ಮತ್ತು ಸೈಡ್ ಎಫೆಕ್ಟ್ ಇಲ್ಲ. ನಾವು ಪುನರ್ಪುಳಿ ಪ್ರಿಪರೇಷನ್ಸ್ ಮಾಡುವಾಗ ಇದು ಉಪ್ಪೆಲ್ಲ ಸೇರಿಸಿರ್ಬಾರ್ದು. ನಮ್ಗೆ ಅಂಗಡಿಯಲ್ಲಿ ಕೆಲವಡೆ ಉಪ್ಪು ಸೇರಿಸಿದ ಪುನರ್ಪುಳಿ ಸಿಗ್ತದೆ ಒಣಗಿದ್ದು, ಅದನ್ನು ತಕೊಂಡು ಬರಬಾರ್ದು. ನಾವು ಹಣ್ಣು ಸಿಕ್ಕಿದ್ರೆ ನಾವೇ ಮನೆಯಲ್ಲೇ ಮಾಡ್ಕೊಳ್ಬೇಕಾದ, ಒಣಗಿಸಿ ಅದರದ್ದು ಒಳಗಿಂದ ತೆಗೆದು ಅದರ ಸಿಪ್ಪೆ ಮಾತ್ರ, ಪುನರ್ಪುಳಿ ಹಣ್ಣಿನ ತೊಗಟು ಮಾತ್ರ ಒಣಗಿಸ್ಕೊಂಡು ನಾವು ಪುನರ್ಪುಳಿ ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸಬೇಕಾಗ್ತದೆ. ಯಾವುದಾದ್ರೂ ಕ್ವಶನ್ ಇದ್ರೆ ಕೇಳಿ, ಒಬೆಸಿಟಿಯಲ್ಲಿ ಸಂಬಂಧಪಟ್ಟ ಕ್ವಶನ್ ಯಾವುದಾದ್ರೂ ಕೇಳ್ಬೋದು. ಇದರದ್ದು ಪ್ರಿಪ್ರೇಷನ್ಸ್ ನಾವು ಯಾವುದು ರೊಕ್ಷಾಮ್ಲ ಅಂತ ಹೇಳಿದ್ರೆ ಪುನರ್ಪುಳಿದು ಪ್ರಿಪ್ರೇಷನ್ಸ್ ನಾವು ಮನೆಯಲ್ಲೇ ಯಾವ್ದು ಮಾಡುದು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಇದರ ತೊಗಟೆದು ಒಣಸ್ಕೊಂಡು ನಾವು ಮನೇಲಿ ಇಟ್ಕೊಳ್ಬೇಕು. ಮತ್ತು ದಿನಾಲು ಬೆಳಿಗ್ಗೆ ಇಲ್ಲ ಒಂದೇ ಸಲ ಮಾಡಿಟ್ಕೊಂಡ್ರೆ ಅಡ್ಡಿಲ್ಲ, ಇದ್ರ ಚೂರ್ಣ ಮಾಡ್ಕೊಳ್ಬೇಕು, ಮಿಕ್ಸಿಯಲ್ಲಿ ಹಾಕಿ ಗಾಳಿಸ್ಬೇಕು. ಗಾಳಿಸಿದ ಮೇಲೆ ಬರುವಂತ ಫೈನ್ ಪೌಡರ್ ಇರ್ತದಲ್ಲ, ಅದನ್ನು ನಾವು 500ರಿಂದ 1 ಗ್ರಾಮಿನಷ್ಟು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಬಹುದು. ಇಲ್ಲಾಂದ್ರೆ ಕಾಲು ಲೋಟ ಮಜ್ಜಿಗೆಯಲ್ಲಿ ಕೂಡ ಮಿಕ್ಸ್ ಮಾಡಿ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಕುಡಿಲಿಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ, ಮತ್ತೆ ಶುಗರ್ ಇಲ್ಲ ಅಂದ್ರೆ ಜೇನುತುಪ್ಪದಲ್ಲಿ, ಡಯಾಬಿಟಿಸ್ ಪೇಷಂಟ್ ಅಲ್ಲಾದ್ರೆ ಜೇನುತುಪ್ಪದಲ್ಲಿ ಕೂಡ ಮಿಕ್ಸ್ ಮಾಡಿ ಕುಡಿಬಹುದಾಗಿದೆ. ಇದು ನಾವು ತಗೊಳ್ಳುವಾಗ ಗ್ಯಾಸ್ಟ್ರಿಕ್ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಗ್ಯಾಸ್ಟ್ರಿಕ್ ಇದ್ದವರು, ಇಲ್ಲಾಂದ್ರೆ ಡಿಯೋಡಿನಲ್ ಆಲ್ಸರ್, ಗ್ಯಾಸ್ಟ್ರಿಕ್ ಆಲ್ಸರ್ ಅಂತವರು ಆಹಾರದ ನಂತರ ತಗೊಳ್ಬೇಕಾಗ್ತದೆ. ಹೊಟ್ಟೆ ಫುಲ್ ತಿಂದಾದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕಾಗ್ತದೆ. ಅದೇ ತರ ಮತ್ತೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬಹುದು ಮನೆಯಲ್ಲಿ. ಯಾವುದಂತ ಹೇಳಿದ್ರೆ ರೊಕ್ಷಾಮ್ಲ ಹಣ್ಣಿನ ತೊಗಟೆಯ ಕ್ವಾತ ಮಾಡ್ಕೊಳ್ಳೋದು. ಕ್ವಾತ ಅಂತ ಹೇಳಿದ್ರೆ ಕಷಾಯ, ನಮ್ದು ಭಾಷೆಯಲ್ಲಿ ನಾವು ಕಷಾಯ ಅಂತ ಹೇಳ್ತೀವಿ, ಕಷಾಯ ಮಾಡ್ಕೊಳ್ಬಹುದು. ಇದು ರೊಕ್ಷಾಮ್ಲ ಅಂತ ಹೇಳಿದ್ರೆ ನಾವು ಕೋಕಮ್ ಅಂತ ಹೇಳಿದ್ವಿ, ಅದರದ್ದು ತೊಗಟೆ, ಹಣ್ಣಿನ ತೊಗಟೆಯನ್ನು ನಾವು 10ರಿಂದ 20 ಗ್ರಾಮಿನಷ್ಟು ತಗೊಳ್ಬೇಕು. ಅದನ್ನು ತಕೊಂಡು ಅದರದ್ದು 16 ಪಟ್ಟು ನೀರು ಹಾಕಬೇಕು. 16 ಪಟ್ಟು ನೀರು ಹಾಕಬೇಕು. ಸಾಧಾರಣ ಇದು 10ರಿಂದ 20 ಗ್ರಾಮ್ ಅಂತ ಎಣಿಸಿದ್ರೆ ನಾವು ಒಂದು 400 ml ಅಷ್ಟು ನೀರು ಹಾಕ್ತದೆ. ಈ 400 ml ಅಷ್ಟನ್ನು ನಾವು ಕುದಿಸಬೇಕು. ಯಾವ ರೀತಿ ಅಂದ್ರೆ ಮಂಡಾಗ್ನಿಯಲ್ಲಿ ಕುದಿಸ್ಬೇಕು. ಅಂದ್ರೆ
ತುಂಬ ಹೀಟ್ ಮಾಡಬಾರ್ದು, ತುಂಬ ಬಿಸಿಯಲ್ಲಿ ತುಂಬ ಕುದಿಸ್ಬಾರ್ದು. ಅದು ಮಂದಾಗ್ನಲ್ಲಿ ಬಿಸಿ ಮಾಡಬೇಕು. ಸ್ವಲ್ಪ ಲೈಟಾಗಿ ಫ್ಲೇಮ್ ಲೈಟಾಗಿರಬೇಕು, ಅದರಲ್ಲಿ ನಾವು ಬಿಸಿ ಮಾಡಬೇಕು. ಬಿಸಿ ಮಾಡ್ಕೊಂಡು ಕುದಿಸಿ ನಂತರ ಅದನ್ನು ಕಾಲು ಭಾಗಕ್ಕೆ ಇಳಿಸ್ಬೇಕು. ಅಂದರೆ 400 ml ನೀರು ಹಾಕ್ತೀವಲ್ಲ ಅದರದ್ದು ಕಾಲು ಭಾಗ ಅಂತ ಹೇಳಿದರೆ 100 ml ಇಳಿಸ್ಬೇಕು. ಈ 100 ml ಇಳಿಸಿದ ಮೇಲೆ ಅದನ್ನು ತಂಡ ಮಾಡಿ ಅದನ್ನು ಗಾಳಿಸಿ ಆದಮೇಲೆ ಅದನ್ನು ನಾವು 2 ಪಾರ್ಟ್ ಮಾಡಬೇಕು. 100 ml ಅನ್ನು 50 ml 50 ml ಬೆಳಿಗ್ಗೆ ತಿಂಡಿಯ ನಂತರ ಮತ್ತು 50 ml ರಾತ್ರಿ ಊಟ ನಂತರ ಮಾಡ್ಕೊಳ್ಬೇಕು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಬಹಳ ಉತ್ತಮವಾಗ್ತದೆ. ಅದೇ ತರ ಮತ್ತು ರೊಕ್ಷಾಮ್ಲ, ಇದು ಕೋಕಮ್, ಇದು ಮತ್ತೊಂದು ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಇದ್ರ ಫಾಂಟ ಅಂತ ಮಾಡ್ತಾರೆ. ಇದು ಆಯುರ್ವೇದದ ಒಂದು ಕಷಾಯ ಪ್ರಿಪ್ರೇಷನ್. ಇದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಾವು ರೊಕ್ಷಾಮ್ಲದ ಅಂದ್ರೆ ಕೋಕಮ್ ಹಣ್ಣಿಂದ ತೊಗಟೆ ಅಂತ ತಗೊಳ್ತೀವಲ್ಲ, ಒಣಗಿದ ತೊಗಟೆ, ಅದನ್ನು ನಾವು 200ರಿಂದ 250 ml ನೀರು, 1 ಲೋಟ ಅಥವಾ 1.5 ಲೋಟ ನೀರು ತಗೊಂಡು ಕುದಿಸ್ಬೇಕು. 20 ನಿಮಿಷ ಒಳ್ಳೆ ಕುದಿಸ್ಬೇಕು. ಕುದಿಸಿದ ಮೇಲೆ ಅದನ್ನು ಇದು ಫೈರ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡ್ಕೊಂಡು ಕುದಿಯುವಾಗಲೇ ಅದಕ್ಕೆ ಒಂದು 7ರಿಂದ 8 ಅಥವಾ 10 ಗ್ರಾಮಿನಷ್ಟು ಇದು ಕೋಕಮ್ ಇದು ಹಣ್ಣಿಂದ ಕಲದ್ದು ತೊಗಟೆಯನ್ನು ಹಾಕಿ ಮುಚ್ಚಿಡಬೇಕು. ಮುಚ್ಚಿಟ್ಟು ಅದನ್ನು ನಾವು 20 ನಿಮಿಷ ನಂತರ ತಂಡ ಆದಮೇಲೆ ಅದರದ್ದು ಎಸೆನ್ಸ್ ಎಲ್ಲ ನೀರೊಳಗೆ ಬಿಡ್ತದೆ. ಅದರ ನಂತರ ಫಿಲ್ಟರ್ ಮಾಡಿ ಕುಡಿಬೇಕು. ಇದಕ್ಕೆ ಫಾಂಟ ಅಂತ ಹೇಳ್ತಾರೆ, ಆನ್ ಸ್ಪಾಟ್ ಮಾಡ್ಕೊಂಡು ಕುಡಿಯೋದು. ಇದಕ್ಕೆ ಜಾಸ್ತಿ ಸಮಯವೂ ತಾಗುವುದಿಲ್ಲ. ಇದು ಕೂಡ ಈ ಥರನೂ ಮಾಡ್ಬೋದು. ಇದು ತುಂಬ ಗ್ಯಾಸ್ಟ್ರಿಕ್ ಇದ್ದವರಿಗೆ, ಇಲ್ಲಾಂದರೆ ತುಂಬ ಕುಡಿಲಿಕ್ಕೆ ಕಷ್ಟ ಆಗ್ತದೆ, ತುಂಬ ತೀಕ್ಷ್ಣ ಕುಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದವರಿಗೆ ಇದು ಕೂಡ ಮಾಡಿ ಕುಡಿಬೋದು. ಚೂರ್ಣನೂ ಮಾಡ್ಬೋದು, ವಾತನೂ ಮಾಡ್ಬೋದು. ವಾತ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ವಾತ ಅಂತ ಹೇಳಿದರೆ ಕಷಾಯ, ಇದು ಸ್ಟ್ರಾಂಗ್ ಇರ್ತದೆ. ಅದೇ ಥರ ಫಾಂಟ ಕೂಡ ಮಾಡ್ಬೋದು. ಇದು ಮೈಲ್ಡ್ ಆಗಿರ್ತದೆ. ಇದು ಅಷ್ಟೊಂದು ಸ್ಟ್ರಾಂಗ್ ಇರುವುದಿಲ್ಲ. ಇದು ಒಬೆಸಿಟಿ ಬಗ್ಗೆ ಯಾವ್ದಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ರೊಕ್ಷಾಮ್ಲ ಅಂತ ಹೇಳಿದ್ರೆ, ಈ ಕೋಕಮ್ ಅನ್ನು ನಾವು ನಿಗ್ಲೆಕ್ಟ್ ಮಾಡುವಂತಿಲ್ಲ. ಇಲ್ಲಿ ನಮ್ದು ಕರ್ನಾಟಕದಿಂದ ಹಿಡಿದು ಕೇರಳ ತನಕ ಆಯುರ್ವೇದಿಕ್ ಯಾವುದೆಲ್ಲ ಮೆಡಿಸಿನ್ ಪ್ರಿಪ್ರೇಷನ್ ಮಾಡೋ ಕಂಪ್ನಿ ಇದೆಯೋ, ಇದು ಎಲ್ಲ ಹೆಚ್ಚಿನವರು ಕೇರಳದಲ್ಲಿ ಕೂಡ ಒಬೆಸಿಟಿಗೆ ಸಂಬಂಧಪಟ್ಟ ಮಾತ್ರೆಗಳನ್ನು ಮಾಡುವಾಗ ಈ ರೊಕ್ಷಾಮ್ಲ ಅಂತ ಒಂದು ಹಣ್ಣಿದೆಯಲ್ಲ, ಇದ್ರ ತೊಗಟೆಯನ್ನು ಖಂಡಿತವಾಗಿ ಯೂಸ್ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಕಂಪ್ನಿಯವರು ಯೂಸ್ ಮಾಡಿ ಇದನ್ನು ಔಷಧಿ ರೂಪದಲ್ಲಿ ಬಳಸ್ತಿದ್ದಾರೆ. ಅದರಿಂದ ನಾವು ಇದು ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವಂಥ ಔಷಧಿ, ಆರಾಮಾಗಿ ಬಳಸ್ಕೊಳ್ಬೋದಾಗಿದೆ. ಇದು ರೊಕ್ಷಾಮ್ಲ ಅಂದರೆ ಕೋಕಮ್ನಲ್ಲಿ ಇಂಪಾರ್ಟೆಂಟ್ ಆಗಿ ಹೈಡ್ರಾಕ್ಸಿಸಿಟ್ರೇಟ್ ಅಂತ ಆಸಿಡ್ ಇರ್ತದೆ, HCE ಅಂತ ಕರಿತೇವೆ. ಇದು ನಮ್ಮದು ಏನು ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅದನ್ನು ಮೆಟಬಾಲಿಸಮ್ ಮಾಡಿಕೊಂಡು ಅದನ್ನು ಡೈಜೆಷನ್ ಮಾಡಿ ಖಂಡಿತ ಕಡಿಮೆ ಮಾಡ್ತದಂತ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಆದ್ದರಿಂದ ಇದು ನಾವು ಸೇಫ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಗಾಸಿನಾಲ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ
ಇದು ಕೂಡ ನಮಗೆ ದೇಹಕ್ಕೆ ರಕ್ತ ಸಂಚಾರವನ್ನು ಉತ್ತಮ ಮಾಡುವುದರಲ್ಲಿ ಸಹಾಯ ಮಾಡ್ತದೆ. ಯಾವುದಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು, ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ.
ಆಯುರ್ವೇದ ಪ್ರಕಾರ ಇದು ಒಬೆಸಿಟಿ ಅಂದರೆ ಸ್ಥೌಲ್ಯ ಅಂತ ಏನು ಹೇಳ್ತೇವೆ, ಆಯುರ್ವೇದ ಪ್ರಕಾರ ಯಾವ ಥರ ಅಂತ ಹೇಳಿದರೆ, ಮೇದೋ ಮಾಂಸ ಅತಿರೋಧ್ಯತ್ವಾತ್ ಅಂತ ಹೇಳಿದರೆ, ಮೇದ ಮತ್ತು ಮಾಂಸ ಏನು ಧಾತು ಇದೆ ಅದು ಜಾಸ್ತಿಯಾಗಿ ಬೆಳವಣಿಗೆ ಆಗುವುದು. ಚೇಷ್ಟ ಆಲಸ್ಯ ಅಲ್ಪ ಪ್ರವೃತ್ತಿ ಅಂದರೆ ಏನು ನಡೆದಾಡುದು ಓಡಾಡುದು ಅಥವಾ ಕೆಲಸ ಮಾಡುದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಕ್ಷುಧಾ ತೃಷ್ಣ ಅಧಿಕಂ, ಈ ಸ್ಥೂಲ ಪರ್ಸನಲ್ಲಿ ಕ್ಷುಧಾ ತೃಷ್ಣ ಅಧಿಕಂ, ಬಾಯಾರಿಕೆನೂ ಜಾಸ್ತಿ ಆಗ್ತದೆ, ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ. ಅದರಿಂದ ಅವರು ಜಾಸ್ತಿಯಾಗಿ ತಿನ್ನುವುದು ಕುಡಿಯುವುದು ಮಾಡೋದ್ರಿಂದ ಪುನಃ ಅವರಿಗೆ ಸ್ಥೌಲತ್ವ ಜಾಸ್ತಿ ಆಗ್ತಾ ಹೋಗ್ತದೆ. ಮೇದ ಅಂತ ಹೇಳಿದ್ರೆ ನಾವು ಫ್ಯಾಟ್ ಅಂತ ತಗೊಳ್ಬಹುದು, ಮಾಂಸ ಅಂತ ಹೇಳಿದ್ರೆ ಮಸಲ್ಸ್ ಅಂತ ತಗೊಳ್ಬಹುದು. ದೇಹದ ಚಟುವಟಿಕೆ ಕಡಿಮೆ ಆಗುವುದು ಅಂತ ಹೇಳಿದ್ರೆ ಚೇಷ್ಟಸ್ಯ ಅಲ್ಪ ಪ್ರವೃತ್ತಿ ಅಂತ ಏನು ಡೆಫಿನೇಷನ್ ಹೇಳಿದರೆ, ಇದು ದೇಹದ ಚಟುವಟಿಕೆ ಕಡಿಮೆ ಆಗುವುದು ಅಂದರೆ ಅವನು ನಡಿಲಿಕ್ಕೆ ಏನಾದರೂ ಆಸರೆ ತಗೊಳ್ಬೇಕು ಆ ಥರ ಹೋಗಿ ನಡೀತಾರೆ, ಏನಾದರೂ ಇಟ್ಕೊಂಡು ನಡೆಯುವುದು ಆ ಥರ ನಿಧಾನವಾಗಿ ನಡೀತಾರೆ. ಇದೆಲ್ಲ ಒಬೆಸಿಟಿಯ ಆಯುರ್ವೇದ ಪ್ರಕಾರ ಅಂದರೆ ಸ್ಥೂಲತ್ವಕ್ಕೆ ಲಕ್ಷಣ ಮತ್ತು ಕಾರಣ ಅಂತ ಹೇಳಿದ್ದಾರೆ. ಹೊಟ್ಟೆ ಹಸಿವು ಬಾಯಾರಿಕೆ ಜಾಸ್ತಿ ಆಗ್ತದೆ, ಅದು ಕ್ಷುಧ ತೃಷ್ಣ ಅಧಿಕಂ, ಇದು 2 ಲಕ್ಷಣವಾಗಿದೆ ಇದು ಒಬೆಸಿಟಿಯಲ್ಲಿ. ನಾವು ಇದನ್ನು ಚಕ್ಷು ಇಂದ್ರಿಯದಿಂದ ಪರೀಕ್ಷಿಸಬಹುದಾಗಿದೆ. ಹಿಂಗೆ ನೋಡುವುದರ ಮುಖಾಂತರನೇ ಗೊತ್ತಾಗ್ತದೆ ಇವರು ಅಭ್ಯಾಸ ಇದ್ದಾರಾ ಇಲ್ಲವಾ ಅಂತೇಳಿ. ಸ್ಥೂಲ ಪರ್ಸನ್ ಲಕ್ಷಣ ಏನಂತ ಹೇಳಿದ್ರೆ, ಸ್ಥೂಲ ಪರ್ಸನ್ನಲ್ಲಿ ಸ್ಥೂಲು ಅಲ್ಪ ಆಯು ಅಂತ ಹೇಳಿದ್ರೆ ದಪ್ಪವಾಗಿರ್ತಾರಲ್ಲ, ಒಬೆಸಿಟಿ ಗ್ರೇಡ್ 3 ಸಿವಿಯರ್ ಒಬೆಸಿಟಿ ಎಲ್ಲ ಇರ್ತಾವಲ್ಲ, ಇವರ ಆಯುಸ್ಸು ಕಡಿಮೆ ಆಗಿರ್ತದೆ. 100 ವರ್ಷ ಬದುಕ್ತಾರೆ ಅಂತ ಹೇಳ್ತಾರಲ್ಲ ಮನುಷ್ಯರು, ಅಷ್ಟು ಬದುಕುವುದಿಲ್ಲ, ಅವರು ಕಡಿಮೆ ಬದುಕ್ತಾರೆ. ಆಯು ಅಲ್ಪ ಆಯು ಅಂತ ಕರೀತಾರೆ, ಕಡಿಮೆಯಾಗಿ ಬದುಕ್ತಾರೆ. ಇವರಿಗೆ ಅಂದರೆ ವ್ಯಾಧಿ ಸಂಕರ, ಬೇರೆ ಬೇರೆ ಕಾಯಿಲೆಗಳು ಬರುವ ಚಾನ್ಸಸ್ ಇರ್ತದೆ ಒಬೆಸಿಟಿಯಲ್ಲಿ. ಸ್ಥೂಲತ್ವ ಬಂದರೆ ಒಂದು ಮಧುಮೇಹ ಬರುವ ಚಾನ್ಸಸ್ ಇದೆ, ಡಯಾಬಿಟೀಸ್ ಬರೋ, ಇದು ನಮ್ಮದು ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಇದೆ, ಅದೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವ ಚಾನ್ಸಸ್ ಇದೆ, ಸ್ಟ್ರೋಕ್ ಆಗುವ ಚಾನ್ಸಸ್ ಇದೆ, ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ, ನೀ ಜಾಯಿಂಟ್ಸ್ ಪೇಯ್ನ್, ಆಸ್ಟಿಯೋಆರ್ಥರೈಟಿಸ್, ಗಂಟುಗಳು ಬೇಗ ಸವೆತ ಬಂದು ಗಂಟು ನೋವಿನ ತೊಂದರೆ ಬರುವ ಚಾನ್ಸಸ್ ಇದೆ. PCOD ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಅಂತ ಹೇಳ್ತೇವೆ ಸ್ತ್ರೀಯರಲ್ಲಿ, ಅದು ಬರುವ ಚಾನ್ಸಸ್ ಇದೆ. ಇದೆಲ್ಲ ಅನೇಕ ಕಾರಣಗಳು, ಮಾನಸಿಕ ಖಿನ್ನತೆ ಕೂಡ ಬರ್ತದೆ. ಇದೆಲ್ಲವೂ ರೋಗಕ್ಕೆ ಕಾರಣ ಸ್ಥೂಲತ್ವ ಆಗಿರುತ್ತದೆ. ಅದೇ ಥರ ಅಲ್ಪ ಉತ್ಸಾಹ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ, ಅಲ್ಪ ಉತ್ಸಾಹ. ಈ ಮನುಷ್ಯರಲ್ಲಿ ಉತ್ಸಾಹನೇ ಇರುವುದಿಲ್ಲ, ಏನಾದರೂ ಕುಣಿಬೇಕು ಅಂತೇಳಿ ಏನಾದರೂ ಜೋರಾಗಿ ಕೆಲಸ ಮಾಡಬೇಕಂತ ಒಂದು ಉತ್ಸಾಹನೇ ಇರುವುದಿಲ್ಲ. ಯಾವಾಗ ನೋಡಿದ್ರೆ ಡಲ್ ಆಗಿ ಸುಮ್ಮನೆ ಕೂತಿರ್ತಾರೆ, ಹಗೂರ ನಡೆದಾಡೋದು ಈ ಥರ ಮಾಡಿರ್ತಾರೆ. ಕಚ್ಚ ವ್ಯವಾಯು ಅಂತ ಹೇಳಿದ್ರೆ, ಕಚ್ಚ ವ್ಯವಾಯು ಲಕ್ಷಣ ಆಯುರ್ವೇದದಲ್ಲಿ ಹೇಳಿದ್ರು. ಕಚ್ಚ ವ್ಯವಾಯು ಅಂತ ಹೇಳಿದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಲು ಇವರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಮತ್ತು ಮಾಡಲಿಕ್ಕೂ ಕಷ್ಟ ಆಗ್ತದೆ. ಈ ಥರ ಲಕ್ಷಣವನ್ನು ಹೇಳಿದ್ದಾರೆ. ರೋಗವಾನ್, ಆವಾಗಲೇ ಹೇಳಿದಾಗೆ ರೋಗವಾನ್ ಅಂದರೆ ಅನೇಕ ರೋಗದಿಂದ ಕೂಡಿರ್ತಾರೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಸ್ಟ್ರೋಕು, ಆಸ್ಟಿಯೋಆರ್ಥರೈಟಿಸ್, PCOD, ಮೆಂಟಲ್ ಡಿಸಾರ್ಡರ್, ಈ ಥರ ಅನೇಕ ಕಾಯಿಲೆಗಳು ಬರುವ ಚಾನ್ಸಸ್ ಒಬೆಸಿಟಿಯಲ್ಲಿ ಇರ್ತದೆ. ದುರ್ಗಂಧ ಅಂತೇಳಿ ದುರ್ವಾಸನೆ ಅಂತ ಹೇಳ್ಬೋದು. ಇವರಿಗೆ ಅಧಿಕ ಸ್ವೆಟ್ಟಿಂಗ್ ಆಗಿರೋದ್ರಿಂದ, ಸ್ಥೂಲತ್ವದಲ್ಲಿ ತುಂಬ ಸ್ವೆಟ್ಟಿಂಗ್ ಆಗಿರೋದ್ರಿಂದ, ಪದೇ ಸ್ವೆಟ್ಟಿಂಗ್ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಬೆವರಿನ ವಾಸನೆ ಎಲ್ಲ ಜಾಸ್ತಿ ಬರುವ ಚಾನ್ಸಸ್ ಇರ್ತದೆ. ಈ ಥರ ಆಯುರ್ವೇದದಲ್ಲಿ ಸ್ಥೂಲತ್ವದ ಲಕ್ಷಣ ಹೇಳಿದ್ದಾರೆ. ಸ್ಥೂಲತ್ವಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸ್ಥೂಲತ್ವಕ್ಕೆ ಆಯುರ್ವೇದ ಪ್ರಕಾರ ಕಾರಣ ಅಂತ ಹೇಳಿದ್ರೆ ಸಂಪೂರ್ಣ ಆಹಾರ ಸೇವನೆ. ಸಂಪೂರ್ಣ ಅಂದರೆ ತೃಪ್ತಿಕರವಾಗಿ ಜಾಸ್ತಿಯಾಗಿ ಹೊಟ್ಟೆ ಫುಲ್ಲಾಗಿ ದಿನಾಲು ಊಟ ಮಾಡ್ತಿರೋದು ಆವಾಗ. ಅದರಲ್ಲಿ ಮತ್ತು ಗುರು ಸ್ನಿಗ್ಧ ಆಹಾರ ಸೇವನೆ ಅಂತ ಹೇಳಿದರೆ, ಗುರು ಆಹಾರ ಹೆವಿ ಫುಡ್, ಒಂದು ಬನ್ಸ್, ಪೂರಿ, ಫ್ರೈಡ್ ರೈಸ್, ಈ ಥರ ಬಿರಿಯಾನಿ ರೈಸ್, ಈ ಥರ ಈ ಮಾಡರ್ನ್ ಇದರಲ್ಲಿ ಹೇಳೋದಾದರೆ ಹೆವಿ ಫುಡ್ ತಗೊಳ್ಳೋದು. ಅದೇ ಸ್ವೀಟ್ ಜಾಸ್ತಿಯಾಗಿ ತಿನ್ನೋದು, ಜಿಲೇಬಿ ಅಂಥದ್ದು, ಮತ್ತು ಈ ಲಾಡು, ಜಾಂಗೀರು, ಈ ಥರ ಹೆವಿ ಸ್ವೀಟ್ ಇರ್ತದಲ್ಲ, ರಸದಿಂದ ಕೂಡಿರುವಂಥ ಸ್ವೀಟ್, ಈ ಥರದ್ದು ಸ್ವೀಟ್ ಜಾಸ್ತಿಯಾಗಿ ತಿನ್ನುವ ಅಭ್ಯಾಸ ಇರ್ತದೆ ಒಬ್ಬೊಬ್ಬರಿಗೆ. ಇವರಲ್ಲೂ ಕೂಡ ಹಾಗೆ ಹೊಟ್ಟೆ ಹಸಿವು ಜಾಸ್ತಿ ಇದ್ದಾಗ ಸ್ವೀಟ್ ಜಾಸ್ತಿ ತಿನ್ನುವ ಆಸೆ ಇರ್ತದೆ, ಅದು ಕೂಡ ಕಾರಣ.
ಅದು ಅವ್ಯಾಯಾಮ. ಮತ್ತು ಈ ಸ್ಥೂಲತ್ವ ಬಂದ ಕೂಡಲೇ ಅವ್ಯಾಯಾಮ. ವ್ಯಾಯಾಮ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಮಾಡಲಿಕ್ಕೂ ಕಷ್ಟ ಆಗ್ತದೆ ಅವರಿಗೆ, ಕೈಕಾಲು ಆಡಿಸ್ಲಿಕ್ಕೂ ತುಂಬ ಕಷ್ಟ ಆಗ್ತದೆ. ಇದು ಕೂಡ ಕಾರಣದಿಂದಾಗಿ ಸಂಪೂರ್ಣ ಇದು ಒಬೆಸಿಟಿಗೆ ಕಾರಣ ಅಂತ ಹೇಳಿದ್ದಾರೆ. ಅದೇ ಥರ ಮತ್ತೊಂದು ಮೈನ್ ಕಾರಣ ಆಯುರ್ವೇದದಲ್ಲಿ ಹೇಳಿದ್ರೆ ದಿವಸ್ವಪ್ನ ಅಂತ ಹೇಳಿದರೆ ರಾತ್ರಿ ಆರಾಮ ಮಲಗ್ತಾರೆ, ಮತ್ತು ಮಧ್ಯಾಹ್ನದೊತ್ತು ದಿನದೊತ್ತು ಕೂಡ ಏನು ಕೆಲಸ ಮಾಡದೆ ಸುಮ್ಮನೆ ಮಲ್ಕೊಂಡಿರ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಸ್ಥೌಲತ್ವ ಬರಲಿಕ್ಕೆ ಕಾರಣವಾಗ್ತದೆ. ಅಚಿಂತ್ಯ ಅಂತ ಹೇಳಿದ್ರೆ ಏನು ಚಿಂತನೆ ಮಾಡೋದಿಲ್ಲ, ಯಾವುದೇ ಥರ ಚಿಂತೆ ಮಾಡೋದಿಲ್ಲ. ಒಂದು ಕ್ಯಾಲ್ಕುಲೇಷನ್ ಆಗಲಿ, ಏನಾದ್ರು ಆಲೋಚನೆ ಆಗಲಿ, ಯಾವ ಥರನೂ ಚಿಂತೆ ಮಾಡೋದಿಲ್ಲ, ಮೈಂಡಿಗೆ ಕೆಲಸನೇ ಕೊಡೋದಿಲ್ಲ. ಈ ಅಚಿಂತ್ಯ ಅಂತ ಹೇಳ್ತಾರೆ. ಇದು ಕೂಡ ಕಾರಣ ಸ್ಥೌಲತ್ವಕ್ಕೆ. ಅಚಿಂತೆ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು, ಏನಾದರೂ ಆಲೋಚನೆ ಮಾಡಬೇಕು, ಐಡಿಯಾಸ್ ಮಾಡಬೇಕು, ಈ ಥರ ಬ್ರೈನಿಗೆ ವರ್ಕ್ ಕೊಡ್ತಾ ಇರಬೇಕು. ಆವಾಗ ಸ್ವಲ್ಪ ಚಿಂತೆ ಮಾಡೋದ್ರಿಂದ ಸ್ಥೌಲತ್ವ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಅದೇ ರೀತಿ ಮತ್ತೊಂದು ಕಾರಣ ಅಂದರೆ ಹರ್ಷನಿತ್ಯ, ಯಾವಾಗಲೂ ಸುಖಭೋಗದಿಂದ ಇರ್ತಾರೆ, ಸುಖಭೋಗದಲ್ಲಿ ಮುಳುಗಿರ್ತಾರೆ. ಜೀವನ ಶೈಲಿ, ತಿನ್ನುವುದು, ಊಟ ಮಾಡುವುದು, ತಿನ್ನುವುದು, ಮತ್ತು ಮಲಗುವುದು, ಕೂತ್ಕೊಳ್ಳೋದು, ಇದೇ ಥರ ಸುಖಭೋಗದಲ್ಲಿ ಟಿ ವಿ ನೋಡೋದು, ಫಿಲ್ಮ್ ನೋಡೋದು, ಏನು ವ್ಯಾಯಾಮ ಮಾಡೋದಿಲ್ಲ, ಮತ್ತು ಸ್ವಲ್ಪ ಕಷ್ಟವಾದ ಕೆಲಸ ಮಾಡೋದಿಲ್ಲ, ತಲೆಗೆ ಆಲೋಚನೆ ಕೊಡೋದಿಲ್ಲ. ಈ ಥರ ಆದ್ದರಿಂದ ಇದಕ್ಕೆ ಹರ್ಷನಿತ್ಯ ಅಂತ ಹೇಳ್ತಾರೆ. ಯಾವಾಗಲೂ ಖುಷಿಯಾಗಿರುವುದು, ಸುಖಭೋಗದಲ್ಲಿ, ಇದರಿಂದಲೂ ಸ್ಥೌಲತ್ವ ಬರ್ತದೆ. ಯಾವುದು ಚಿಂತೆ ಇಲ್ಲ, ಕಷ್ಟನೇ ಇಲ್ಲ ಮನುಷ್ಯನಿಗೆ. ಬೇಕಾದನ್ನು ತಿನ್ನೋದು, ಸುಮ್ಮನೆ ಮಲಗುವುದು, ತಿರುಗುವುದು, ಇದೇ ಥರ. ಇದು ಹರ್ಷನಿತ್ಯ ಅಂತ ಹೇಳಿದ್ರೆ. ಬೀಜ ಸ್ವಭಾವಜನ್ಯ ಅಂತ ಹೇಳ್ತಾರೆ. ಬೀಜ ಸ್ವಭಾವಜನ್ಯ ಅಂತ ಹೇಳಿದ್ರೆ ನಮ್ಮದು ವಂಶ ಪಾರಂಪರೆಯಾಗಿ ತಂದೆ ತಾಯಿ, ಅಜ್ಜಂದ್ರೆ ವೃದ್ಧಪ್ಪ ಒಬೆಸಿಟಿ ಇದ್ರೆ ಅದರಿಂದಲೂ ಬರುವ ಚಾನ್ಸಸ್ ಇದೆ. ಇದೆಲ್ಲ ಕಾರಣ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಒಬೆಸಿಟಿಗೆ ಕಾರಣ ಅಂದರೆ ಸ್ಥೌಲತ್ವಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಮಾಡರ್ನ್ ಸೈನ್ಸ್ನಲ್ಲೂ ಸೇಮ್ ಇದೇ ಥರ ಹೇಳಿದರೆ. ಅತಿಯಾದ ಕ್ಯಾಲೋರಿ ಸೇವನೆ ಮಾಡೋದು, ಶಾರೀರಿಕ ಚಟುವಟಿಕೆ ಕಡಿಮೆ ಮಾಡೋದು, ಜೆನೆಟಿಕ್ ಫ್ಯಾಕ್ಟರ್ ವಂಶ ಪಾರಂಪರೆಯಿಂದ ಬರುವಂಥದ್ದು, ಹಾರ್ಮೋನಲ್ ಫ್ಯಾಕ್ಟರ್ ಕೂಡ ಹೇಳಿದ್ದಾರೆ, ಮೆಂಟಲ್ ಸ್ಟ್ರೆಸ್ ಅಂತಲೂ ಹೇಳಿದ್ದಾರೆ, ಇದರಿಂದಲೂ ಆಗ್ತದೆ ಅಂತ ಹೇಳಿದ್ದಾರೆ. ಇಂಪ್ರಾಪರ್ ಸ್ಲೀಪ್, ದಿನದಲ್ಲೂ ನಿದ್ರೆ ಮಾಡೋದಂತ ಅದು ಆಯುರ್ವೇದದಲ್ಲೂ ಕೂಡ ಹೇಳಿದ್ದಾರೆ. ಮತ್ತು ಪರಿಸರ ಮತ್ತು ಸಾಮಾಜಿಕ ಕಾರಣ ಅಂತ ಇಲ್ಲಿ ನಮ್ಮದು ಮಾಡರ್ನ್ ಸೈನ್ಸಲ್ಲಿ ಕೂಡ ಒಂದು ಹೇಳ್ತಾರೆ. ಅಂತೇಳಿದರೆ ಶಾರೀರಿಕ ಮತ್ತು ಪರಿಸರ ಕಾರಣ ಅಂತೇಳಿದರೆ, ಸಾಮಾಜಿಕ ಮತ್ತು ಪರಿಸರ ಕಾರಣ ಅಂತೇಳಿದರೆ, ಈಗಿನ ಕಾಲದಲ್ಲಿ ಜಂಕ್ ಫುಡ್ಗಳು ಯಥೇಚ್ಛವಾಗಿ ಸಿಗ್ತದೆ, ಸುಲಭವಾಗಿ ಸಿಗ್ತದೆ, ಯಾವಾಗ ಬೇಕಾದರೂ ಆವಾಗ ಸಿಗ್ತದೆ, ಕೈ ಹತ್ರನೇ ಸಿಗ್ತದೆ, ಮನೆ ಹತ್ರನೇ ಸಿಗ್ತದೆ, ಎಲ್ಲಿ ಬೇಕಾದ್ರೂ ಸಿಗ್ತದೆ, ಮುಂಚೆಲ್ಲ ಸಿಗುವುದಿಲ್ಲ ಇತ್ತು. ಇದೆಲ್ಲ ಪರಿಸರ ಮತ್ತು ಸಾಮಾಜಿಕ ಕಾರಣ. ಜಂಕ್ ಫುಡ್ಗಳು ಸುಲಭವಾಗಿ ಸಿಗ್ತದೆ. ಏನೇ ಆಗಲಿ, ಒಂದು ಬಿರಿಯಾನಿ ತಿನ್ನೋದು, ಇಲ್ಲ ಫ್ರೈಡ್ ರೈಸ್ ತಿನ್ನೋದು, ಇಲ್ಲ ಗೋಬಿ ತಿನ್ನೋದು, ಇಲ್ಲಾಂದರೆ ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಈ ಥರ ಚಿಕನ್ಸ್ ಕೆಲವು ಐಟಮ್ಸ್ ಎಲ್ಲ ಈಗ ಜಂಕ್ ಫುಡ್ ರೂಪದಲ್ಲಿ ಎಲ್ಲ ಊರುಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ಸಿಗ್ತದೆ. ಇದರಿಂದಾಗಿ ಜಂಕ್ ಫುಡ್ ಜಾಸ್ತಿಯಾಗಿ ಸುಲಭವಾಗಿ ಸಿಗೋದ್ರಿಂದ ಈ ಒಬೆಸಿಟಿ ಬರ್ತದೆ. ನಾಗರಿಕ ಜೀವನ ಶೈಲಿ, ಇದೇ ಥರ ನಾಗರಿಕ ಜೀವನ ಶೈಲಿ ಎಲ್ಲ ಪ್ಯಾಕೆಟ್ ಫುಡ್, ಅದರಿಂದಲೂ ಇದು ಒಬೆಸಿಟಿ ಬರುವ ಚಾನ್ಸಸ್ ಇರ್ತದೆ. ಪ್ರಿಸರ್ವೇಟಿವ್ ಯೂಸ್ ಮಾಡೋದ್ರಿಂದ, ಜಾಸ್ತಿಯಾಗಿ ಪ್ಯಾಕೆಟ್ಸ್ ಯೂಸ್ ಮಾಡೋದ್ರಿಂದ, ಎಣ್ಣೆ ತಿಂಡಿಗಳು ಜಾಸ್ತಿ, ಫಾಸ್ಟ್ ಫುಡ್, ಬೇಗನೆ ಆಗಬೇಕು, ಕೆಲಸಕ್ಕೆ ಹೋಗಬೇಕು, ಈ ಥರ ಒತ್ತಡಗಳಲ್ಲಿ ನಾಗರಿಕ ಜೀವನ, ಇದರಿಂದಲೂ ಒಬೆಸಿಟಿ ಬರೋ ಚಾನ್ಸ್ ಇರ್ತದೆ. ವ್ಯಾಯಾಮದ ಕೊರತೆ ಅಂದರೆ ವ್ಯಾಯಾಮ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ. ಬೆಳಗ್ಗೆ ಎದ್ದು ರಾತ್ರಿ ತನಕ ಕೆಲಸ, ಕೂತ್ಕೊಂಡು ಕಂಪ್ಯೂಟರ್ ಕೆಲಸ, ಆಫೀಸ್ ಕೆಲಸ, ಇದೇ ಥರ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಈ ಥರ ಇರ್ತದೆ. ವ್ಯಾಯಾಮಕ್ಕೆ ಅವಕಾಶನೇ ಇರುವುದಿಲ್ಲ, ಯಾವುದು ವ್ಯಾಯಾಮಕ್ಕೆ ಅವಕಾಶ ಇರೋದಿಲ್ಲ, ಒಂದು ಟೈಮ್ ಇರೋದಿಲ್ಲ, ಸರಿಯಾದ ಜಾಗನೂ ಇರೋದಿಲ್ಲ. ಈ ಥರ ಮಾಡಿದ್ರಿಂದ ಇದೆಲ್ಲ ಕಾರಣ ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳಿದ್ದಾರೆ. ಮತ್ತು ಒಂದು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಔಷಧಿ ಕೂಡ ಕಾರಣ. ಕೆಲವು ಔಷಧಿಗಳು, ಸ್ಟೀರಾಯ್ಡ್ಗಳಂಥ ಔಷಧಿಗಳು ಮತ್ತು ಆ್ಯಂಟಿ ಡಿಪ್ರೆಸೆಂಟ್ ಔಷಧಿಗಳು ತಿನ್ನೋದ್ರಿಂದಲೂ ವೆಯ್ಟ್ ಜಾಸ್ತಿ ಆಗ್ತದೆ. ಇದೆಲ್ಲ ಮಾಡರ್ನ್ ಸೈನ್ಸ್ನಲ್ಲಿ ಹೇಳಿದ ಕಾರಣಗಳು. ಒಬೆಸಿಟಿ ಲಕ್ಷಣ ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್ ಲಕ್ಷಣ ಹೇಗಿರ್ತದೆ ಅಂತ ಹೇಳಿದರೆ, ದೇಹದ ತೂಕ ಅತಿಯಾಗಿ ಹೆಚ್ಚುವುದು, ಜಾಸ್ತಿ ಆಗ್ತಾ ಹೋಗ್ತದೆ. ಒಬೆಸಿಟಿ ಗ್ರೇಡ್ 1 ಇದ್ದು ಕೂಡಲೇ ಆಗಿ ಗ್ರೇಡ್ 2 ಗ್ರೇಡ್ 3
ಅಂದರೆ ಸಿವಿಯರ್ ಒಬೆಸಿಟಿಗೆ ಹೋಗ್ತದೆ. ಅದೇ ಥರ ಹೊಟ್ಟೆ, ತೊಡೆ, ನಿತಂಬ, ಕೈಕಾಲುಗಳಲ್ಲಿ ಹೆಚ್ಚು ಕೊಬ್ಬಿನ ಸಂಗ್ರಹವಾಗುವುದು. ಹೊಟ್ಟೆ ಈ ಜಾಸ್ತಿ ಆದ ಚರ್ಬಿ ಅಂಶ ಏನಿದೆ, ಫ್ಯಾಟ್ ಅಂತೇಳಿದೆ, ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಮತ್ತು ನಿತಂಬಗಳ ಭಾಗದಲ್ಲಿ ಮತ್ತು ಕೈಕಾಲುಗಳಲ್ಲಿ ಶೇಖರಣೆ ಆಗುವುದು. ಸ್ವಲ್ಪ ಕೆಲಸ ಮಾಡಿದರೂ ಬೇಗನೆ ದಣಿವು. ಈ ಒಬೆಸಿಟಿ ಇದ್ದವರಿಗೆ ಸ್ವಲ್ಪ ನಡೆದರೂ ಬಾಯಿಗೆ ಎದುರು ಬರ್ತದೆ, ಅದೇ ಸ್ವಲ್ಪ ಕೆಲಸ ಮಾಡಿದರೂ ಸುಸ್ತಾಗ್ತದೆ. ಉಸಿರಾಟದಲ್ಲಿ ತೊಂದರೆ, ಉಸಿರಾಡಲಿಕ್ಕೆ ತೊಂದರೆ, ಏದು ಬಸ ತೆಗಿತಾ ಇರ್ತಾರೆ ಒಬೆಸಿಟಿ ಅವರು. ಸ್ವಲ್ಪ ನಡೆದರೂ ಸಾಕು, ಸ್ವಲ್ಪ ಜೋರು ಮಾತಾಡಿದ್ರು ಸಾಕು, ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಏದು ಬಸ ತೆಗಿತಿದ್ದಾರೆ. ಯಾಕಂತ ಹೇಳಿದರೆ ಹೊಟ್ಟೆಯಲ್ಲಿ ಜಾಸ್ತಿ ಕೊಬ್ಬಿನ ಪ್ರಮಾಣ ಶೇಖರಣೆ ಆಗ್ತದೆ. ಅದೇ ಥರ ಎದೆ ಭಾಗದಲ್ಲೂ ಜಾಸ್ತಿ ಇದು ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಶೇಖರಣೆ ಆಗೋದ್ರಿಂದ ನಮ್ಮದು ಡಯಾಫ್ರಮ್ ಏನಿದೆ ಮೇಲೆ ಕೆಳಗೆ ಹೋಗಲಿಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತದೆ. ಅದರಿಂದ ಸ್ವಲ್ಪನೇ ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತದೆ. ಆವಾಗ ಉಸಿರಾಟದ ತೊಂದರೆ ಕೂಡ ಉಂಟಾಗ್ತದೆ. ಅಧಿಕ ಬೆವರುವುದು, ಇದು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ, ದುರ್ಗಂಧ ಅಂತ ಹೇಳಿದಾರಲ್ಲ, ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಬೋದಾಗಿದೆ. ಹೆಚ್ಚು ಹಸಿವಾಗುವುದು ಮತ್ತು ಪುನಃ ಪುನಃ ಆಹಾರ ತಿನ್ನುವ ಆಸಕ್ತಿ ಇರ್ತದೆ. ಇವರಿಗೆ ಏನಂದರೆ ಹೊಟ್ಟೆ ತಿಂದರೂ ಮತ್ತು ಬೇಕು ಅಂತೇಳಿ ಆಸೆ ಇರ್ತದೆ, ಎಷ್ಟು ತಿಂದರೂ ಸಾಕಾಗುವುದಿಲ್ಲ. ಇದು ಕೂಡ ಒಂದು ಹಾರ್ಮೋನಲ್ ಪ್ರಾಬ್ಲಮ್ ಇರ್ತದೆ ಅವರಿಗೆ. ಹೆಚ್ಚು ಹಸಿವಾಗ್ತದೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ತಿನ್ನಬೇಕು ಅಂತಲೇ ಆಗ್ತಿರ್ತದೆ. ನಡೆಯುವುದು ನಿಧಾನವಾಗ್ತದೆ, ಏನಾದರೂ ಹಿಡ್ಕೊಂಡೇ ನಡೆಯಬೇಕಾಗ್ತದೆ. ಅಂದರೆ ಇವರು ನಡೀಲಿಕ್ಕೆ ತುಂಬ ಸ್ಲೋ ಆಗ್ತಿರ್ತಾರೆ. ಒಬೆಸಿಟಿ, ಸಿವಿಯರ್ ಒಬೆಸಿಟಿ ಇದ್ದವರಂತೂ ನಡೀಲಿಕ್ಕೆ ಕಷ್ಟ, ಏನಾದರೂ ಹಿಡ್ಕೊಂಡೇ ನಡಿಬೇಕಾಗ್ತದೆ. ಆಲಸ್ಯದಿಂದ ಕೂಡಿರ್ತಾರೆ ಇವರು. ಒಬೆಸಿಟಿ ಪರ್ಸನ್ ಯಾವಾಗಲೂ ಲೇಸಿ ಆಗಿರ್ತಾರೆ, ಏನು ಕೆಲಸ ಮಾಡಲಿಕ್ಕೂ ಇಷ್ಟಪಡೋದಿಲ್ಲ. ಸ್ಲೀಪ್ ಆಪ್ನೇ ಅಂತ ಹೇಳ್ತಾರೆ, ನಿದ್ರೆಯಲ್ಲಿ ಕುತ್ತಿಗೆ ಹೊತ್ತಿದಾಗೆ ಹಾಗೆ ಶ್ವಾಸ ಕಟ್ಟಿಸೋದು, ಇದೊಂದು ಲಕ್ಷಣ ಈ ಒಬೆಸಿಟಿ ಪರ್ಸನಲ್ಲಿ ಕಾಣ್ತದೆ. ಈ ಎಲ್ಲ ಲಕ್ಷಣಗಳಿಂದ ಒಬೆಸಿಟಿ ಪರ್ಸನಲ್ಲಿ ದಿನನಿತ್ಯ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಬೆಸಿಟಿ ಒಂದು ಕಾಯಿಲೆ ಅಲ್ಲ, ಇದು ಆಯುರ್ವೇದ ಪ್ರಕಾರ ಹೇಳುವುದಾದ್ರೆ ಇದು ವ್ಯಾಧಿ ಸಂಕರ ಅಂತ ಹೇಳ್ಬೋದು ಇದಕ್ಕೆ. ಅಂದ್ರೆ ವ್ಯಾಧಿ, ಒಂದಕ್ಕಿಂತ ಅನೇಕ ರೋಗವು ನಮ್ಮ ದೇಹದಲ್ಲಿ ಕಾಣಿಸಿಕೊಂಡಿದ್ದಾರೆ, ಅದಕ್ಕೆ ವ್ಯಾಧಿ ಸಂಕರ ಅಂತ ಕರೀತಾರೆ. ಇದು ಒಬೆಸಿಟಿ ಇದ್ದವರಿಗೆ, ಹೆಚ್ಚಿನವರಿಗೆ ಇದು ವ್ಯಾಧಿ ಸಂಕರ ಇರ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಮಧುಮೇಹ ಬರ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ, ಸಿಹಿ ಅಂಶ ಜಾಸ್ತಿ ಆಗಿ, ಕೊಬ್ಬಿನ ಅಂಶ ಜಾಸ್ತಿ ಆಗಿ ಮಧುಮೇಹ ಬರ್ತದೆ. ಅದೇ ಥರ ರಕ್ತದೊತ್ತಡ, BP ಬರ್ತದೆ. ಈ ಫ್ಯಾಟ್, ಚರ್ಬಿ ಅಂಶ, ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಲೋವರ್ ಡೆನ್ಸಿಟಿ, ಲೈಪೋಪ್ರೋಟೀನ್, ಟ್ರೈಗ್ಲಿಸರೈಡ್ ಇದೆಲ್ಲ ಜಾಸ್ತಿ ಆಗಿ ನಮ್ಮದು ರಕ್ತನಾಳ, ಇನ್ನು ಆರ್ಟ್ರಿ ಅಂತಿದೆ, ಅದರ ಮೇಲೆ ಶೇಖರಣೆಗೊಂಡು ಅದರದ ಏನು ಕೆಪಾಸಿಟಿ ಇದೆ ರಕ್ತವನ್ನು ಸಂಚಾರ ಮಾಡಿಸೋದು, ಅದು ಕಡಿಮೆಯಾಗಿ ರಕ್ತದ ಮೇಲೆ, ರಕ್ತನಾಳಗಳ ಮೇಲೆ ಒತ್ತಡ ಬಿದ್ದು ರಕ್ತದೊತ್ತಡ, BP ಬರ್ತದೆ. ಅದೇ ಥರ ಹೃದಯ ರೋಗಕ್ಕೆ ಕೂಡ ಕಾರಣವಾಗ್ತದೆ. ಈ ರಕ್ತನಾಳಗಳು ಹಾಳಾಗುವುದರಿಂದ ಹೃದಯಕ್ಕೆ ಸರ್ಕ್ಯುಲೇಷನ್ ಆಗುವ ರಕ್ತ ಪ್ರಮಾಣ ಕಡಿಮೆಯಾಗಿ ಈ ಹೃದಯಕ್ಕೆ ಕೂಡ ತೊಂದರೆ ಆಗ್ಬೋದು. ಅಂತ ಕಾರ್ಡಿಯಾಕ್ ಇಸ್ಕೆಮಿಯಾ, ರಕ್ತ ಇದು ಒಂದು ಹಾರ್ಟ್ ವರ್ಕ್ ಆಗ್ತಾ ಇರ್ತದೆ ಅದು. ಆವಾಗ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಷ್ಟು ಬೇಕಷ್ಟು ರಕ್ತ ಬೇಕಾಗ್ತದೆ. ಆವಾಗ ಈ ಹೃದಯಕ್ಕೆ ಹೋಗುವ ರಕ್ತನಾಳಗಳು ಅದರ ಕೆಪಾಸಿಟಿ ಕಡಿಮೆ ಆದಾಗ, ಅದು ಬ್ಲಾಕ್ ಆಗಿ ಶುರು ಆದಾಗ ಈ ಚರ್ಬಿ ಅಂಶದಿಂದ ಅದಕ್ಕೆ ಬೇಕಾಗಿರುವ ರಕ್ತ ಸಂಚಾರ ಆಗೋದಿಲ್ಲ. ಯಾವ ಜಾಗಕ್ಕೆ ಸಂಚಾರ ಆಗೋದಿಲ್ಲ ಆ ಜಾಗದಲ್ಲಿ ಇಸ್ಕೆಮಿಯಾ ಉಂಟಾಗ್ತದೆ. ಅಂದರೆ ಅಲ್ಲಿ ಜೀವಕೋಶಗಳು ಸಾಯಲಿಕ್ಕೆ ಶುರು ಆಗ್ತದೆ, ಅದರ ಕೆಲಸ ಕಡಿಮೆ ಹೋಗ್ತದೆ. ಇದರಿಂದ ಹೃದಯ ರೋಗಕ್ಕೆ ಕೂಡ ಈ ಥರ ಕಾರಣ ಆಗ್ತದೆ. ಅದೇ ಥರ ಸ್ಟ್ರೋಕ್ ಬರುವಂಥದ್ದು, ಪಾರ್ಶ್ವವಾಯು ಬರುವಂಥದ್ದು. ಇದೇ ಥರ ರಕ್ತನಾಳದಲ್ಲಿ, ಮೆದುಳಿನ ರಕ್ತನಾಳದಲ್ಲಿ ಈ ಕೊಬ್ಬಿನಾಂಶ, ಚರ್ಬಿ ಅಂಶ ಶೇಖರಣೆಗೊಂಡು ಏನು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೇವೆ, ಅದು ಶೇಖರಣೆಗೊಂಡು ಅದರದ್ದು ಏನು ರಕ್ತನಾಳದ ಪೈಪ್ ಇದೆ ಅದರದ್ದು ಕೆಪಾಸಿಟಿ ಕಡಿಮೆ ಆಗಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗಿ ಅಲ್ಲಿ ಕೂಡ ಬ್ರೈನಿಗೆ ಕೂಡ, ಮೆದುಳಿನ ನರಕ್ಕೆ ಕೂಡ ರಕ್ತ ಸಂಚಾರ ಕಡಿಮೆ ಆಗಿ ಅದರ ಕೆಲಸ ಕಡಿಮೆ ಆಗ್ತಾ ಸ್ಟ್ರೋಕ್ ಆಗುವ ಚಾನ್ಸಸ್ ಇದೆ. ಅದು ಪಾರ್ಶ್ವಘಾತ ಅಂತ ಹೇಳ್ತೇವೆ, ಅದು ಕೂಡ ಆಗುವ ಚಾನ್ಸಸ್ ಇದೆ.
ಮತ್ತು ಡಿಸ್ಲಿಪಿಡಿಮಿಯಾ ಅಂತ ಹೇಳಿದರೆ ಕೊಲೆಸ್ಟ್ರಾಲ್ ಅಬ್ನಾರ್ಮಲ್ ಆಗಿರೋದು. ನಾರ್ಮಲ್ ಏನಿರ್ತದೆ ಕೊಲೆಸ್ಟ್ರಾಲ್ ನಮ್ಮದು ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಲೋ ಡೆನ್ಸಿಟಿ ಲೈಕೋಪ್ರೋಟೀನ್, ಹೈ ಡೆನ್ಸಿಟಿ ಲೈಕೋಪ್ರೋಟೀನ್ ಅಂತ ನಾವೇನು ಕೊಲೆಸ್ಟ್ರಾಲಿಗೆ ಒಂದು ವ್ಯಾಲ್ಯೂ ಇದೆ ಅದರದೆಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಲೋ ಡೆನ್ಸಿಟಿ ಲೈಕೋಪ್ರೋಟೀನ್ ತುಂಬ ಜಾಸ್ತಿ ಆಗೋದು, 200-300 ಆಗೋದು. ಹಾಗೆ ಹೈ ಡೆನ್ಸಿಟಿ ಲೈಕೋಪ್ರೋಟೀನ್ ಅದು ಕಡಿಮೆ ಆಗೋದು. ಈ ಥರ ಆಗಿ ಮತ್ತು ಟ್ರೈಗ್ಲಿಸರೈಡು 150ಕ್ಕಿಂತ ಜಾಸ್ತಿ ಆಗಿ 200-300, ಕೆಲವರಿಗಂತೂ 400 ಕೂಡ ಆಗೋದುಂಟು. ಇದೆಲ್ಲ ಒಬೆಸಿಟಿಯಲ್ಲಿ ಡಿಸ್ಲಿಪಿಡಿಯಮಕ್ಕೆ ಕಾರಣವಾಗ್ತದೆ. ಅದೇ ಥರ ಈ ಸಂಧಿವಾತ ಅಂತ ಹೇಳಿದರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದು ಕೂಡ ಒಂದು ಮುಖ್ಯ ಕಾರಣ ಇದು ಬರಲಿಕ್ಕೆ. ಇದು ಒಬೆಸಿಟಿಯಿಂದ ಒಂದು ಸಂಧಿವಾತ, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ. 40 ವರ್ಷದ ನಂತರ ಏನು ಕಾಲಿನ ದೊಡ್ಡ ಗಂಟುಗಳು, ಮೊಣಕಾಲು ಗಂಟುಗಳು ನೋವು ಬರುವುದು, ನಡಿಲಿಕ್ಕೆ ಆಗೋದಿಲ್ಲ. ಇದೊಂದು ಕಾರಣವಾಗಿರುತ್ತದೆ. ಒಬೆಸಿಟಿಯಿಂದ ಆಸ್ಟಿಯೋಆರ್ಥ್ರೈಟಿಸ್, ಉಸಿರಾಟದ ಥರ ಉಬ್ಬಸ ಥರ ಬರುವುದು, ಅದು ಕೂಡ ತೊಂದರೆ ಇರ್ತದೆ, ಕಾಂಪ್ಲಿಕೇಶನ್. ನೋಡಿ, ಈ ಥರ ಅನೇಕ, ಮತ್ತು ಸ್ತ್ರೀಯರಲ್ಲಿ ಜಾಸ್ತಿಯಾಗಿ PCOD ತೊಂದರೆ ಬರ್ತದೆ, ಮೆಂಟಲ್ ಡಿಸಾರ್ಡರ್ ಬರ್ತದೆ, ಖಿನ್ನತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಏನು ನಾನು ದಪ್ಪ ಆಗಿದೆಯೋ, ಸಮಾಜದಲ್ಲಿ ಏನು ಹೇಳ್ಕೊತಿರ್ತಾರೋ ಆ ಥರ ಎಲ್ಲ ಖಿನ್ನತೆಗೆ ಒಳಗಾಗ್ತಾರೆ. ಅದೇ ಥರ ಕೆಲವು ಹಾರ್ಮೋನ್ಸ್ ಕೂಡ ಬ್ರೈನಲ್ಲಿ ನಮ್ಮದು ಹೆಚ್ಚು ಕಮ್ಮಿ ಆಗಿ ಒಬೆಸಿಟಿಯಲ್ಲಿ ಮೆಂಟಲ್ ಡಿಸಾರ್ಡರ್ ಬರುವ ಚಾನ್ಸಸ್ ಇದೆ. PCOD ಕೂಡ ಬರ್ತದೆ. ಇದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ದಾಗಿ PCOD ಕೂಡ ಬರ್ತದೆ ಒಬೆಸಿಟಿ ಪರ್ಸನ್ಸ್ಗೆ. ಇದೆಲ್ಲ ಅಡ್ಡ ಪರಿಣಾಮ ಒಬೆಸಿಟಿ. ಅದರಿಂದ ನಮಗೆ ಇದು ಉತ್ತಮವಾದ ಒಂದು ಔಷಧಿ ಅಂತ ಹೇಳಿದರೆ ಮನೆಯಲ್ಲಿ ಮಾಡ್ಕೊಳ್ಬೋದು. ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಆರಾಮಾಗಿ ಕೂಲಾಗಿ, ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ. ಅದು ಯಾವುದು ಅಂತ ಹೇಳಿದರೆ ವೃಕ್ಷಾಮ್ಲ, ಕೋಕಮ್ ಹೇಗೆ ಮಾಡೋದಂತ ನಮ್ಮದು ವಿಡಿಯೋದಲ್ಲಿದೆ. ಪೂರ್ಣ ವಿಡಿಯೋ ನೋಡ್ಬೋದು. ಯಾವ್ದಾದ್ರು ಡೌಟ್ ಇದ್ದರೆ ಕೇಳ್ಬೋದು. ಮತ್ತೆ ಒಬೆಸಿಟಿ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ. ಒಬೆಸಿಟಿ ಬಗ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ.
ಹಾಯ್ಸಲ್ಲೆಲ್ಲ ಯಾವುದಾದ್ರೂ ಡೌಟ್ ಒಬೆಸಿಟಿ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ.